ನಾಯಿ ಮತ್ತು ಬಾಲ ಕಾನ್ಸೆಪ್ಟ್ ಅಲ್ಲಿ ನಾಯಿ ಮತ್ತು ಬಾಲ ಕಾನ್ಸೆಪ್ಟ್ ಅಲ್ಲಿ ಮಾತ್ರ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಅದರ್ವೈಸ್ ಇವ್ರು ಶಿವಗಂಗಾ ಬಸವರಾಜ್ ಅವ್ರು ಹೇಳೋ ತರ ನೀವು ಶಾಸಕರನ್ನ ನಾಯಿಗಳು ಅಂತಂದ್ರೆ ನೀವು ಒಬ್ಬ ಶಾಸಕರು ಗಾಜಿನ ಮನೇಲಿ ಕೂತು ನೀವು ಕಲ್ಲೊಡಿಬಾರ್ದಲ್ಲ ಬೇರೆಯವ್ರ ಮನೆಗೆ ಅವ್ರ ಅಭಿಪ್ರಾಯ. ಸೊ ಹಂಗಾದ್ರೆ ನೀವು ಶಾಸಕರನ್ನ ನಾಯಿಗಳಿಗೆ ಹೋಲಿಸಿ ಯಾಕೆ ಮಾತಾಡ್ತಿದ್ದೀರಿ? ಇಲ್ಲ, ಹಂಗೆ ಮಾತಾಡೋದು ತಪ್ಪು. ಬಟ್ ಬಾಲ ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ. ನೋಡಿ ಯಾಕೆ ಅಂತಂದ್ರೆ ಅವ್ರಂದ್ರಲ್ಲ ನಾಯಿ ಬಾಲನ ಅಲ್ಲಾಡಿಸ್ಬೇಕು, ಬಾಲ ನಾಯಿನ ಅಲ್ಲಾಡಿಸ್ಬಾರ್ದು ಅಂತ. ಸೊ ಇವ್ರಿಗೆ ಅನ್ಸಿದೆ ನಾವೆಲ್ಲ ಬಾಲ ಅಂತ. ಹಾಗಾಗಿ ಬಾಲ ಇಂಪಾರ್ಟೆಂಟು. ನಾಯಿ ಬಾಲ ಅಲ್ಲಾಡಿಸಿದ್ರೆ ಮಾತ್ರ ನಾಯಿಗೆ ಬೆಲೆ. ಮಹಾದೇವಪ್ಪನವ್ರು ಯಾರು ಬಾಲ ಅಂತ ಮಹಾದೇವಪ್ಪನವ್ರು ಹೇಳ್ಬೇಕು. ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರು ಯಾರು ಬಾಲ ಅಂತ. ಬಿಡಿ, ಅದು ಬೇರೆ ಪ್ರಶ್ನೆ. ಈಗ ಮೇಡಮ್, ಒಂದು ಮಹಾದೇವಪ್ಪನವರು ಒಬ್ಬ ಸೀನಿಯರ್ ರಾಜಕಾರಣಿಗಳು, ಅವರು ಬಹಳ ವಿಚಾರವಂತರು ಅವರ ದೃಷ್ಟಿಕೋನದಲ್ಲಿ. ಬಟ್ ಅವ್ರು ಈ ರೀತಿ ಬಂದು ಹೇಳಿಕೆಗಳು ಕೊಡ್ತಕ್ಕಂಥದ್ದು ಮೊದಲನೇ ತಪ್ಪು, ಯಾರು ಒಪ್ಪೋ ಅಂತ ಮಾತಲ್ಲ. ಆಮೇಲೆ ಈ ಹಿಂದೆ ನೀವು ಯಾವಾಗಲೇ ಕುರ್ಚಿ ಕಾದಾಟ ಬಂದಾಗ ಫಸ್ಟ್ ಟಾರ್ಗೆಟ್ ಮೀಡಿಯಾದವರು, ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತಿದ್ರಿ ಅಂತ ಹೇಳ್ತಿದ್ರು. ನೆಕ್ಸ್ಟ್ ನಾವು ಬಿಜೆಪಿ ಅವರೇನೋ ಸೃಷ್ಟಿ ಮಾಡ್ತೀವಿ ಕೇಳ್ತೀವ್ರಿ. ನಮ್ ಧರ್ಮ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಾಗ ನಾನು ಮಹದೇವಪ್ಪ ಅವ್ರಿಗೆ ಉತ್ತರ ಕೊಡಲ್ಲ ಅಂದ್ರೆ ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು. ಚಾಪ್ಟರ್ ಕ್ಲೋಸ್. ಇಲ್ಲ, ಮಾತಾಗಿದೆ, ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಮಾತಾಗಿದೆ ಅಂತ ಅಲ್ಲ ಅಂತ ಅಂದ ಮೇಲೆ ನಾಳೆ ನಾವು ಪತ್ರಕರ್ತರು ಸಿದ್ದರಾಮಯ್ಯ ಅಂತಲ್ಲ ಸರ್. ಮತ್ತೆ ನಿನ್ನೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ನೀವ್ ಹೆಂಗ್ ತಡಿತೀರಿ? ನಿಮ್ಗೆ ಇಷ್ಟ ಇಲ್ವಾ? ಇಲ್ಲ, ನೋ ರಿಯಾಕ್ಷನ್ಸ್. ಮೇಡಮ್, ಬಹಳ ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಿದ್ವಿ. ಈಗ ಬಹಳ ಸ್ಪಷ್ಟವಾಗಿ ಬೀದಿ ಅವ್ರವ್ರೆ ಬಹಳ ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಾಯಿ ಅಂತ ಹೇಳ್ತೀರಲ್ರಿ, ಆ ಮಟ್ಟಕ್ಕೆ ನೀವು ಹೋಗಿದ್ದೀರಿ ಅಂದ್ರೆ ಜನ ಯಾರು ದಡ್ರಲ್ಲ. ಮಹಾದೇವಪ್ಪನವರು ಬಹಳ ಬುದ್ಧಿವಂತರು, ಅವರು ಕೂಡ ಜನಕ್ಕೆ ಅರ್ಥ ಆಗಿದೆ ಯಾರಿಗೆ ನಾಯಿಗೆ ಹೋಲಿಸ್ತಾ ಇದ್ದಾರೆ, ಯಾರು ಬಾಲ ಅಂತ. ಮತ್ತೆ ಇಲ್ಲಿ ಡಿ ಕೆ ಸುರೇಶ್ ಅವರು ಮತ್ತೆ ಕೌಂಟರ್ ಕೊಡ್ತಾರೆ, ನಾವು ನಿಯತ್ತಿನ ನಾಯಿಗಳು ಅಂತ. ಅವರವರೇ ಕಿತ್ತಾಡ್ಕೊಂಡು ಅಭಿವೃದ್ಧಿ ಬಗ್ಗೆ ಯಾರಿಗೂ ಯೋಜನೆ. ನಿಜವಾಗ್ಲೂ ದುರ್ದೈವ ಅನ್ಸುತ್ತೆ. ವೆಂಕಟೇಶ್ವರ್ ನೇತೃತ್ವದಲ್ಲಿ ಇವತ್ತು ಏನೋ ಫಾರಿನ್ ಟೂರ್ಗೆ ಹೋಗಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ನನಗೆ ತುಂಬಾ ಆಶ್ಚರ್ಯ ಆಗಿದೆ. ಯಾವ ಇಲಾಖೆ ವೆಂಕಟೇಶ್ ಅವರು ತಪ್ಪಿ ಮಾಧ್ಯಮದಿಂದ ಮಾತಾಡಲ್ಲ. ನಾವೇನಾದ್ರೂ ಫೋನ್ ಮಾಡಿದ್ರು ಕೂಡ ಸರ್ ಏನಾದ್ರೂ ಒಂದು ಇಂಟರ್ವ್ಯೂ ಕೊಡ್ತೀರ, ನೋ 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 ಮಾತಾಡಲ್ಲ ಅವರು. ಅವರು ಮೊನ್ನೆ ಫಾರಿನ್ ಟ್ರಿಪ್ ಕಳಿಸ್ತಾ ಇದ್ದಾರೆ ಶಾಸಕರು ಅವ್ರ ಇಲಾಖೆಯಿಂದ ಅಂತ ಸುದ್ದಿ ಆಯ್ತು. ಹೌದಾ? ಅವ್ರೇನಂದ್ರು? ಇಲ್ಲಪ್ಪ, ಆ ತರದ ಅಧ್ಯಯನಕ್ಕಂತೂ ನಾವ್ ಯಾರನ್ನು ಕಳಿಸ್ತಿಲ್ಲ, ಹಣನೂ ಇಲ್ಲ ಅಂದ್ರು. ಇವತ್ತು ಗಂಟು ಮುಟ್ಟೆ ಕಟ್ಕೊಂಡು ತಾವೇ ರೆಡಿಯಾಗಿ ಹೋಗ್ತಾ ಇದಾರೆ. ಅದನ್ನೇ ಹೇಳಿದ್ ನಾನು. ಅವರು ನಿಜವಾಗ್ಲೂ ನಮ್ಗೆ ಅವ್ರು ಯಾವ ಇಲಾಖೆ ಅಂತ ಹೋಗ್ತಾ ಇದಾರೆ ಇಲ್ವೋ ಅಂತ. ಹೋಗ್ತಿದಾರೋ ಅಥವಾ ಅವರು ಡ್ರಾಪ್ ಅವ್ರದೇ ನೇತೃತ್ವ ಅಂತ ಇರೋದು ಮೇಡಮ್, ಅವ್ರದೇ ಲೀಡರ್ಶಿಪ್. ಅವ್ರು ನೋಡಿ, ಅದ್ರಲ್ಲೂ ದ್ವಂದ್ವ ಇದೆ ಕೇಳಿ. ಅಲ್ಲ, ನಾನ್ ಕಳಿಸ್ತಿಲ್ಲ, ನಮ್ಮ ಇಲಾಖೆಯಲ್ಲಿ ದುಡ್ಡಿಲ್ಲ, ಏನು ಇಲ್ಲ ಅಂದವ್ರು ಅವರೇ ಊರಿಗೆ ಮುಂಚೆ ಹೋಗಕ್ ರೆಡಿ ಆಗಿದಾರಲ್ಲ. ಹೋಗಾಗಿದೆ ಆಲ್ರೆಡಿ. ಅದೊಂದು ಭಾಗ ನೋಡಿ, ಅವರೆಲ್ಲ ದ್ವಂದ್ವ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ವೈಯಕ್ತಿಕ ದುಡ್ಡು ಅಂತ, ಮತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನನಗದ್ ಸಂಬಂಧ ಇಲ್ಲ, ನೀವು ಜೊತೆ ಮಾತಾಡಿಲ್ಲ ಅಂದ್ರೆ ಯಾರು ಮಾತಾಡಿಲ್ಲ. ಅಲ್ಲ ರೀ ಡಿ ಕೆ ಶಿವಕುಮಾರ್ ಅವ್ರೆ, ನೀವೊಬ್ಬ ಪಕ್ಷದ ಅಧ್ಯಕ್ಷರು, ನೀವು ಸಿಎಂ ಕುರ್ಚಿ ಆಸೆಯಲ್ಲಿ ನಾನು ಒಂದು ಪಕ್ಷದ ಅಧ್ಯಕ್ಷ ಅನ್ನೋದು ಮರ್ತ್ಬಿಟ್ಟಿದಾರೇನೋ ಪಾಪ. ಒಂದು ಮೇಡಮ್, ಇನ್ನೊಂದು ಬಹಳ ನಿಮ್ಮ ಶಾಸಕರು ದೇ ಆರ್ ಆಲ್ಸೋ ಶಾಸಕ, ಇದು ಏನು ಹೌದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಅವರು ಪಕ್ಷದಿಂದ ಎಲೆಕ್ಟ್ ಆದವರು, ಅವ್ರು ಎಲ್ಲಿಗೆ ಹೋಗ್ತಿದಾರೆ ಅಂತ ನಮ್ಮ ಇವರು ಪುತ್ತೂರಿನ ಶಾಸಕರಾದಂತ ಅಶೋಕ್ ರೈ ಅವರು ಅತ್ಯಂತ ಹೀನಾಮಾನವಾಗಿ ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ನಾಯಿಗೊಳಿಸಿರ್ತಕ್ಕಂಥದ್ದು ಯಾರು ಒಪ್ಪುವಂತ ಮಾತಲ್ಲ. ಬಹುಶಃ ವೇಲು ನಾಯ್ಕರ್ ಸರ್ ಕೂಡ ಅವರು ಜನಪ್ರತಿನಿಧಿ ಆಗಿದ್ದಂತವ್ರು, ಅವರು ಒಪ್ಪೋದಿಲ್ಲ. ಒಬ್ಬ ದಲಿತ ಸಮಾಜದಿಂದ ಬಂದಂತ ವ್ಯಕ್ತಿಯನ್ನ ನಾಯಿಗೊಳಿಸುವಂತದ್ದು ವಿರೋಧ ಪಕ್ಷದ ನಾಯಕರು ಇವರು. ಯಾವ ಬೇಸಿಸ್ ಮೇಲೆ ಅಂದ್ರೆ ಎಷ್ಟರ ಮಟ್ಟಿಗೆ ಯಾರನ್ನು ನಾಯಿಗೊಳಿಸಬಾರ್ದು. ಬಟ್ ಈಗ ನಾವು ಛಲವಾದಿ ಅದು ಇದು ಅಂತ ರಾಜಕೀಯ ಬಂದಾಗ ನಾವು ಜಾತಿ ತರುವಂತ ಅವಶ್ಯಕತೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ವಿರೋಧ ಪಕ್ಷದ ನಾಯಕರು ಗುಡ್ ಆರ್ ಬ್ಯಾಡ್, ನಿಮ್ಗೆ ಎಷ್ಟೇ ಇವಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿ ಕುತ್ಕೊಂಡಿರುವಂತಹ ಆ ಪೀಠಕ್ಕೆ ಎಷ್ಟು ಮರ್ಯಾದೆ ಇದೆ ಅಂದ್ರೆ ಅಧ್ಯಕ್ಷರೇ ಅಂತ ಕರೀತಾರೆ. ನಿಮ್ ಫ್ರೆಂಡ್ಶಿಪ್ ಏನೇ ಇರ್ಬೋದು, ಖಾದರ್ ಅವ್ರ ಜೊತೆಗೆ ಅಧ್ಯಕ್ಷರೇ ಅಂತ ಕರೀತಾರೆ. ವಿರೋಧ ಪಕ್ಷದ ನಾಯಕರು ಅಂತಂದ್ರೆ ಅವರು ಕೂಡ ತುಂಬಾ ನೋಡಿ, ಇವಾಗ ವಿಧಾನಸಭೆಯಲ್ಲಿ ಶಾಡೋ ಸಿಎಂ ಅಂತಾರೆ ಅವ್ರನ್ನ. ಸೊ ಇಲ್ಲಿ ಬಂದು ಬಗಳೋದು ಬೇಡ. BJP ಅವರು ನಾವು ಚೆನ್ನಾಗಿದ್ದೀವಿ, ನೀವು BJP ಅವರು ಯಾವ್ದಾದ್ರು ನಾಯಿನ ಕಳಿಸ್ಬಿಟ್ಟು ಇಲ್ಲಿ ಬಗಳಿಸ್ಬಿಡ್ತೀರಾ? ನಾಯಿ ಅಂತ ಹೇಳ್ತಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಹೆಸರು,
ನಾರಾಯಣ ಸ್ವಾಮಿ ಅಂತನ್ರಿ, ನಿಮ್ಗೆ ಅನ್ಲೇಬೇಕು ಅಂತ ಅನ್ಸಿದೆ. ಛಲವಾದಿ ಯಾಕೆ? ಛಲವಾದಿ ಒಂದು ಜಾತಿ ಸೂಚಕ ಪದ. ಅದು ಛಲವಾದಿ ನಾಲಾಯಕ್ ಸ್ವಾಮಿ ಏನದು? ಸರಿಯಾಗಿ ಹಿಡಿದ್ರೆ ಯಾರಾದ್ರೂ ಇದು ನಿಜವಾಗ್ಲೂ ಇದು ಮಾಡ್ತೀವಿ, ಹಿಡಿತೀವಿ ನಾವು, ಬಿಡೋದಿಲ್ಲ. ಬಟ್ ಬಿಜೆಪಿ ಅವ್ರಿಗೆ ನಿಜ ಹೇಳ್ತೀನಿ, ಅವ್ರಿಗೆ ನಿಜವಾಗ್ಲೂ ಅದೇನೋ ಅಂತಾರಲ್ಲ, ಇವತ್ತು ನಾವು ನಿಯತ್ತಿನ ಬಗ್ಗೆ ಮಾತಾಡ್ತಿದ್ವಿ, ಅವ್ರಿಗೆ ನಿಯತ್ತಿಲ್ಲ. ನಾರಾಯಣ ಸ್ವಾಮಿ ಅವ್ರ ತಲೆ ಮೇಲೆ ಏನು ಹೊರಿಸಿದ್ರು ಹೇಳ್ರಿ? ಅವರು ಚಡ್ಡಿಗಳನ್ನ ಹೊರಿಸಿದ್ರು, ಗೊತ್ತಲ್ಲ, ನಿಮ್ಗೆ ನೆನಪಿದ್ಯಾ? ನೋಡಿ, ಓದ್ ವಸ್ತ್ರದಲ್ಲಿ ಒಂದ್ ನಿಮಿಷ serious ಆಗಿ ತಗೊಳ್ತೀವಿ ನಾವು, ಬಿಡೋದಿಲ್ಲ, ಹೋರಾಟ ಬಿಡೋದಿಲ್ಲ. ಒಂದ್ ನಿಮಿಷ. ಛಲವಾದಿ ನಾರಾಯಣ ಸ್ವಾಮಿ ಅವರು ಪಕ್ಷಕ್ಕೆ ಬಂದಾಗ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಚಡ್ಡಿಗಳನ್ನ ಹೊರಿಸಿದ್ರು ಬುಟ್ಟಿಯಲ್ಲಿ. ಅವ್ರ ವಿರುದ್ಧ ಒಬ್ಬ ಕಾಂಗ್ರೆಸ್ನ ಶಾಸಕ ಬಾಯಿಗೆ ಬಂದಂಗೆ ಮಾತಾಡಿದ್ದಾನೆ, ನಾಯಿ ಅಂತ ಹೇಳಿದ್ದಾನೆ. ಇವ್ರು ಒಬ್ರಾದ್ರೂ ಮಾತಾಡಕ್ಕೆ ಇವ್ರಿಗೆ ತಾಕತ್ತಿಲ್ಲ, ಇವ್ರಿಗೆ ನಿಯತ್ತಿ. ಮಾತಾಡ್ತೀವಿ, ಯಾರು ನಮ್ಮ ಲೀಡರ್ಗಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲ. ಈಗ ನೋಡಿ ಮೇಡಮ್, ಈ ಕಾಂಗ್ರೆಸ್ನವರ ಅಲ್ಲಲ್ಲ, ಅದೇ ಮೋದಿಗೆ ಅಂದ್ಬಿಡಿ, ಯಾರು ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗಂದ್ರು, ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗಂದ್ರು ಬಿಜೆಪಿಯಲ್ಲಿ ಬಿಡೋದಿಲ್ಲ. ಅಲ್ಲ ಬಿಡಿ ಸರ್, ಈಗ ನಿಮ್ ಕಾಂಗ್ರೆಸ್ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರ ಒಂದ್ ನಿಮಿಷ, ಅವರ ಏನ್ ಹೇಳಿದ್ರು, ಡಿಸಿಪ್ಲಿನ್ ಬಾಯಿ ಮುಚ್ಕೊಂಡಿರ್ಬೇಕಂತ ಯಾರಾದ್ರೂ ಇದಾರ ನಿಮ್ ನಾಯಕರು? ನಿಮ್ಮಲ್ಲೂ ಅಷ್ಟೇ, ಈಗ ಬಿಜೆಪಿ ಅಷ್ಟೇ. ಖರ್ಗೆ ಅವ್ರನ್ನ ಬಿಡ್ತಾರ ಅವರು? ನಾವ್ ಏನಕ್ಕೆ ಅನ್ನೋಣ? ದುರ್ದೈವ ನಮ್ಗೇನ್ ಬಂದಿದೆ? ನಾನು ಹೇಳ್ತೀನಲ್ಲ, ದಲಿತ ಸಮಾಜದಿಂದ ಹೋದಂತ ವ್ಯಕ್ತಿ ಗೌರವ ಇದೆ ಅವ್ರ ಬಗ್ಗೆ. ನಾವು ಇವ್ರ ರೀತಿ ಬಾಯಿ ಚಪ್ಪಲಿ ಮಾತಾಡೋದಿಲ್ಲ. ಕಿತ್ಲಾಟ ಎಲ್ಲಾ ಪಕ್ಷದಲ್ಲಿ ಇದೆ. ಬಹಳ ಪ್ರಮುಖವಾಗಿ ಡೈವರ್ಷನ್ ಪಾಲಿಟಿಕ್ಸ್ ಕಾಂಗ್ರೆಸ್ ಮಾಡ್ತಿರೋದು. ಅಭಿವೃದ್ಧಿ ಬಗ್ಗೆ ಯಾರಾದ್ರೂ ಮಾತಾಡ್ತಾ ಇದಾರೆ ಹೋಗ್ಲಿ. ನಂಗೆ ನಿಜವಾಗ್ಲೂ ನೀವು ಕೆ ವೆಂಕಟೇಶ್ ಅವ್ರು ಹೇಳಿದ್ರಿ, ಎಷ್ಟೋ ಜನಕ್ಕೆ ಇವತ್ತಿಗೂ ಅವ್ರು ಯಾವ ಇಲಾಖೆ ಅಂತಾನೆ ಗೊತ್ತಿಲ್ಲ. ಪಶುಸಂಗೋಪನಾ ಇಲಾಖೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಯಾವ ಇಲಾಖೆ ಅಂತ. ಆಮೇಲೆ ಪುಟ್ರಂಗ್ ಶೆಟ್ಟಿ ಅವರು ನಿಜವಾಗ್ಲೂ ನನಗೆ ಅವರು ಚಾಮರಾಜನಗರದಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಯಾಕೆ ನೀವು ಚಾಮರಾಜನಗರದವ್ರ? ಅಲ್ಲ, ನಾನು ಹೇಳ್ತಿರೋದು ಪುಟ್ರಂಗ್ ಶೆಟ್ಟಿ ಅವ್ರು ನಿಜವಾಗ್ಲೂ ಅವ್ರು MLA ಇದಾರ, ಆ ಕ್ಷೇತ್ರದಲ್ಲಿ ಇದಾರ. ಇಷ್ಟು ಇವ್ರಿಗೆ ನಿರ್ಲಕ್ಷ್ಯ ಅಂದ್ರೆ ಎಷ್ಟರ ಮಟ್ಟಿಗೆ ಹೋಗಿದೆ ವ್ಯವಸ್ಥೆ ಅಂತಂದ್ರೆ, ಆ ಭ್ರಷ್ಟಾಚಾರದ ದುಡ್ಡು ತಿಂದು ಅದೇನ್ ಹೇಳ್ತೀರಾ, ಆ ರೀತಿಯ ಒಂದು ದರ್ಪ ಅನ್ನೋಂಥದ್ದು ಆ ಮಿನಿಸ್ಟರ್ಗಳಲ್ಲಿ ಬಂದ್ಬಿಟ್ಟಿದೆ. ಮೋದಿ ಅವರು ಹೋಗ್ತಾರಪ್ಪ. ಮೋದಿ ಹೋಗುವಂತದ್ದು ಯಾವ್ದೋ ನೀವು ಇಂಟರ್ನ್ಯಾಷನಲ್ ಅಫೇರ್ಸ್ಗೆ ಮೇಡಮ್. ಇವ್ರು ಏನ್ ದನಗಳ ವಿಶ್ಲೇಷಣೆ ಮಾಡಕ್ ಆಸ್ಟ್ರೇಲಿಯಾಗ ಹೋಗ್ತಾ ಇದ್ದಾರಾ? ಸ್ವಲ್ಪ ಪಶುಸಂಗೋಪನಾ ಇಲಾಖೆಯಲ್ಲಿ ಕೆ ವೆಂಕಟೇಶ್ ಅವರೇ ಬಂದ್ಮೇಲೆ ಎಷ್ಟು ಕೆಲಸ ಮಾಡಿದ್ರೆ ದಯವಿಟ್ಟು ಹೇಳ್ಬೇಕು. ಉತ್ಕರ್ಷ್, ನಿಮ್ಮ ಪಾರ್ಟಿಗೂ ಗೋವಿಗೂ ಅವಿನಾಭಾವ ಸಂಬಂಧ. ಖಂಡಿತ ಅದನ್ನ ಹೇಳ್ತಾ ಇಲ್ಲ. ನೀವು ದನ ಗೋ ಯಾವ್ದು ಆಡು ಭಾಷೆಯಲ್ಲಿ ಬಿಡಿ ಮೇಡಮ್, ಬೇರೆ ತರ ರೂಪ ಕೊಡೋ ಅವಶ್ಯಕತೆ ಇಲ್ಲ. ಅವರು ಎಷ್ಟು ವಿಶ್ಲೇಷಣೆ ಮಾಡಿದ್ದಾರೆ, ಆಮೇಲೆ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದನ್ನ ಸ್ವಲ್ಪ ರಿಪೋರ್ಟ್ ಕೊಡ್ಲಿ ಬೇಕಿದ್ರೆ ಕೆ ವೆಂಕಟೇಶ್ ಅವ್ರು ಬಂದ್ಮೇಲೆ. ಅಂದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೀದಿ ನಾಟಕ ಹೋಲ್ಸೇಲ್ ಆಗಿ ಇವತ್ತು ಕರ್ನಾಟಕದ ಜನರ ಮುಂದೆ ಬಟಾ ಬೈಲಾಗಿದೆ. ಅವ್ರವ್ರ ಮಂತ್ರಿಗಳೇ ಕಚ್ಚಾಡ್ಕೊಂಡು ಬೀದಿ ನಾಯಿಗೆ ಹೋಲಿಸ್ತಾರೆ ಅಂತಂದ್ರೆ, ಪಾಪ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅವ್ರ ಬಗ್ಗೆ ಮಹದೇವಪ್ಪನವ್ರಿಗೆ ಎಷ್ಟು ಗೌರವ ಇದೆ, ಇವ್ರು ಕೊಡ್ತಕ್ಕಂತ ಹೇಳಿಕೆಲ್ಲ ಅವ್ರಿಗೆ ಎಷ್ಟು ಗೌರವ ಇದೆ. ಆಮೇಲೆ ಛಲವಾದಿ ನಾರಾಯಣ ಸ್ವಾಮಿ ಅವರು, ನೀವು ಛಲವಾದಿ ಬಿಟ್ಬಿಡಿ ಆಯ್ತು. ಈಗ ವೇಲು ನಾಯ್ಕರ್ ಸರ್ ಅವ್ರು ಹೇಳ್ದಂಗೆ ಛಲವಾದಿ ಬಿಟ್ಬಿಡಿ, ವಿರೋಧ ಪಕ್ಷದ ನಾಯಕ ಅವರು.